ಆಗಿದೆ ಅಂತ ಅಶೋಕ್ ಈಗ ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು BJP ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನು ಮಾಡಲಿ ಅಂತಾರೆ. ನಮಗಿದು ನಿನ್ನೆ ಕ್ರಮ ಆಗಿದೆ, 21 ಜನ ಅರೆಸ್ಟ್ ಆಗಿದೆ. ಮತ್ತೆ ನಾವು ಏನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು BJP ಜನತಾದಳದ ನಾಯಕರು ಅಂತ. ಸೊ ಪಾಪ ಅವ್ರ ಹೆಸರು ಹೇಳಿದ್ರೆ ಈಗ ಅವರು ತೊಂದರೆ ಆಗುತ್ತೆ BJPನಲ್ಲಿ ಜನತಾದಳದಲ್ಲಿ ಇರೋರಿಗೆ. ನಾನು ಎಲ್ಲರ ಹತ್ರ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಏನು ಸರ್, ನಾವು ಏನು ಮಾಡೋದು, ನಾವು ಸೈಲೆಂಟ್ ಆಗಿರ್ಬೋದು ಅಥವಾ ಒಂದು ಮೆಮೊರಂಡಮ್ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ ಅಂದರೆ ಅವ್ರು ಬಿಡ್ತಾ ಇಲ್ಲ. ಚಲುವರಾಯಸ್ವಾಮಿನ ಸರ್ಕಾರನ 2.5 ವರ್ಷದಿಂದ ಮಾಡಿ ಸಾಕಾಗಿದೆ. ಬಟ್ ಪಕ್ಷ ಕಟ್ಟೋದಾದ್ರೆ ಬೇರೆ ದಾರಿಗಳಿದೆ, ಕಟ್ಟಕ್ಕೆ ಹೇಳಿ ಅವರು ಅವ್ರ ಮಗಳನ್ನ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನ್ಗೆ ಲಂಡನ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ ಅಂದಿದ್ರು, ನನಗೆ ಇವತ್ತು ಬೆಳಗ್ಗೆಯಿಂದ ಸಿಕ್ಕಲಿಲ್ಲ ಫೋನು. ಹೋಗಿ ಒಂದು 2-3 ಸಲ ಮೋಸ್ಟ್ಲಿ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರು ಒಬ್ಬ ಮಗಳು ಅಮೇರಿಕಾದಲ್ಲಿ ಅಡ್ಮಿಷನ್ ಆಗಿದ್ದಾಳೆ, ಇನ್ನೊಬ್ಬ ಮಗಳು ಲಂಡನ್ಗೆ ಬಿಟ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಅನ್ನ ಬಹುಶಃ ಅಲ್ಲಿಗೆ ಹೋಗಿದ್ರು. ಸರ್, ಮಂಡ್ಯದಲ್ಲಿ ಅಕ್ರಮ ವಲಸಿಗರು ಕೂಡ ಇದ್ದಾರೆ ಸರ್, ಯಾಕಂದ್ರೆ ಅಲ್ಲಿ ಹಿಂದೆ NIA ಅಧಿಕಾರಿಗಳ ದಾಳಿ ಎಲ್ಲ ಚೆಕ್ ಮಾಡಿದ್ದಾರೆ. ಅದೆಲ್ಲ ಆವಾಗ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಸಹ ಅದನ್ನು ತನಿಖೆ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಆ ಥರದ್ದೇನು ಇದಕ್ಕೆ ಇಂಪ್ಲೂಯೆನ್ಸ್ ಆಗುವಂಥ ವಾತಾವರಣ. ರೀ ಅಶೋಕ್ ಅವರು ಬಿಟ್ರಿ ಪಾಪ ಅವ್ರು ಏನು ಈಗ ಏನಾಗುತ್ತೆ, BJPಲಿ ಏನೋ ಮೋಸ್ಟ್ಲಿ ಅವರನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ಬೇಕು, ಅದಕ್ಕೆ ಸ್ಪೀಡಪ್ ಆಗಿದ್ದಾರೆ.